ಹಾಯ್ ಗೈಡ್ಸ್, ನಾನು ಇಲ್ಲಿ ಮುಖ ತೋರಿಸ್ಕೊಂಡು ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಏನೂ ಅಂದ್ಕೋಬೇಡಿ. ನಾನು ಇಲ್ಲೊಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಓಪನ್ ಮಾಡ್ಕೊಳ್ಳೋದಂತ ವಿಡಿಯೋ ಮಾಡಿದ್ದೀನಿ. ಅದನ್ನು ಉಪಯೋಗ ಮಾಡಿಕೊಂಡು ನೀವು ಕೂಡ ಯೂಟ್ಯೂಬಲ್ಲಿ ನಿಮ್ಮದೇ ಆದಂಥ ಚಾನಲ್ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಕಲ್ತ್ಕೋಬೋದು. ಸಿಂಪಲ್ಲಾಗಿ ಹೇಳಿಕೊಟ್ಟಿದ್ದೀನಿ. ಅದು ಮೊಬೈಲಲ್ಲೇ ಹೇಳಿದ್ದೀನಿ. ಯಾರೆಲ್ಲ ಮೊಬೈಲ್ ಯೂಸ್ ಮಾಡ್ತಾಯಿದ್ದೀರೋ ಅವರೆಲ್ಲ ಇವಾಗ ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಈ ಥರ ಇಲ್ಲಿ ಆಪ್ಷನ್ಸ್ ಬರುತ್ತೆ. ಹೋಮ್, ಶಾರ್ಟ್, ಪ್ಲಸ್ ಐಕಾನ್, ಆಮೇಲೆ ಎಲ್ಲ ಇರುತ್ತಲ್ಲ, ಇಲ್ಲಿ ಪ್ಲಸ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ಬೋದು ಎಷ್ಟೆಲ್ಲ ವಿಡಿಯೋಸನ್ನು ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗಾಗಲೇ. ಆಗ ಇಲ್ಲಿ ಆ ವಿಡಿಯೋನ ಓಪನ್ ಮಾಡ್ಕೊಳ್ಳೋಣ. ಈ ಥರ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಬಂದಮೇಲೆ ಇದು ಒಂದು ಸಲ ಸರಿ ಬಂದಿದೆ ಇಲ್ವಾ ಅಂತ ಈ ಥರ ಚೆಕ್ ಮಾಡಿ ನೋಡ್ಕೋಬೇಕು. ನಾನೆಲ್ಲ ನೋಡ್ಕೊಂಡೇ ಬಿಟ್ಟಿದ್ದೀನಿ. ಇವಾಗ ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇವಾಗ ಈ ಥರ ಬರುತ್ತೆ. ಇಲ್ಲಿ ಸಿ ಮೋರ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಒಂದು ಸ್ವಲ್ಪ ಆಪ್ಷನ್ಸ್ ಬರ್ತವೆ. ಇವಾಗ ನಾವಿಲ್ಲಿ ಸೆಲೆಕ್ಟ್ ಆಡಿಯನ್ಸ್ ಅಂತ ಬರುತ್ತೆ. ಇದೇನದಲ್ಲ, ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್, ನೋ ಇಟ್ಸ್ ನಾಟ್ ಮೇಡ್. ನಿಮಗೆ ಯಾರು ಆಡಿಯನ್ಸ್ ಇಲ್ಲ ಅಂದರೆ ನೋ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ವಾಪಸ್ ಹೋಗ್ಬಿಟ್ಟು ನೋಡ್ಬೋದು, ಇಲ್ಲಿ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಇದೆ. ಇಲ್ಲಿ ನಿಮಗೇನು ಹಾಕಬೇಕು ಅನಿಸುತ್ತೋ ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಹಿಂದೆ ಹೋಗಿ ಇವಾಗ ಲೊಕೇಶನ್ ಅಂತ ಇದೆ. ಇಲ್ಲಿ ಇವಾಗ ನಾವು ಲೊಕೇಶನ್ನ ಆ್ಯಡ್ ಮಾಡೋಣ. ಇವಾಗ ನಾನು ಲೊಕೇಶನ್ ಅಂತ ಹಾಕ್ಕೊಂಡಿದ್ದೀನಿ. ಆಮೇಲೆ ಇವಾಗ ಇಲ್ಲಿ ಆಪ್ಷನ್ಸ್ ನೋಡಿ, ಪೇಯ್ಡ್ ಪ್ರಮೋಷನ್ ಬರ್ನ್ಡ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ನಾವು ಇದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಆಮೇಲೆ ಹಿಂದೆ ಹೋಗಿ ಇದು ಕಮ್ಯುನಿಟಿ ಆಲ್ ವಿಡಿಯೋಸ್ ಆ್ಯಂಡ್ ಆಡಿಯೋ ರಿಮಿಕ್ಸಿಂಗ್ ಅಂತ ಇದೆ. ಇಲ್ಲಿ ಕಮೆಂಟ್, ಇದನ್ನು ನಾವು ಕಮೆಂಟನ್ನು ಯಾರು ಬೇಕಾದರೂ ಕಮೆಂಟ್ ಮಾಡಿದ್ರು, ಆಡಿಷನ್ಸ್ ಯಾರಾದರೂ ನಮಗೆ ಕಮೆಂಟ್ ಮಾಡಿದ್ರೆ ಅದು ಇಲ್ಲಿ ಬರುತ್ತೆ. ಆಫ್ ಅಂತ ಮಾಡಿದರೆ ಅದು ನಮಗೆ ಸಿಗಲ್ಲ, ಅದಕ್ಕೆ ಆನ್ ಅಂತ ಮಾಡ್ಕೊಳ್ಳೋಣ. ಇವಾಗ ವಾಪಸ್ ಹೋಗ್ಬಿಟ್ಟು ಇವಾಗ ವಿಡಿಯೋನ ಅಪ್ಲೋಡ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ನೋಡಿದ್ದು ಪರ್ಮಿಷನ್, ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ಕೊಳ್ಳೋಣ. ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ. ಇವಾಗ ಅದು ವಿಡಿಯೋ ಅಪ್ಲೋಡ್ ಆಗ್ತಾ ಇರಲಿ. ಇಲ್ಲಿ ಅಪ್ಲೋಡ್ ಆಗಿರೋ ವಿಡಿಯೋದನ್ನ ತೋರಿಸ್ತೀನಿ ನಿಮಗೆ ಎಡಿಟ್ ಮಾಡೋದು ಯಾವ ಥರ ಅಂತ. ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಹೋಗ್ಬಿಟ್ಟು ಈ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ನಾನಿವಾಗ ಇದನ್ನು ತಂಬೆಲ್ ಮಾಡ್ತಾ ಇದ್ದೀನಿ.
ಇಲ್ಲಿ ಡನ್ ಅಂತ ಕ್ಲಿಕ್ ಮಾಡೋಣ. ಇಲ್ಲಿ ಬಂತು. ಇವಾಗ ಇಲ್ಲಿ ಎಡಿಟ್ ಥಂಬ್ನೇಲ್ ನೋಡ್ತಿದ್ರಲ್ಲ, ಇವಾಗ ಇಲ್ಲಿ ಕ್ಲಿಕ್ ಮಾಡಿ ಇವಾಗ ಇಲ್ಲಿ ಸೇವ್ ಅಂತ ಇದೆ. ಬೇಕಾದರೆ ನಾವು ಏನಾದರೂ ಬರ್ಕೋಬೋದು. ಅಂದರೆ ಸೇವ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಯಾರೆಲ್ಲ ಈ ವಿಡಿಯೋನ ನೋಡಿದ್ರಿ ಅವರು ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.